ನಿಮ್ಮನ್ನ 2 ಸಲ ಭೇಟಿ ಮಾಡ್ತೀನಿ ಅಂತ ಹೇಳಿದ್ರಿ. MG ರೋಡ್ ಅಲ್ಲಿ ನೀವು ಮಾತನಾಡಿದಾಗ ಪೆನ್ ಡ್ರೈವ್ ಬಗ್ಗೆ ಪ್ರಸ್ತಾಪನೆ ಮಾಡಿಲ್ವಾ? ಈ ಹೋಟೆಲ್ ಭೇಟಿ ಮಾಡಿದಾಗಲೂ ನಿಮ್ ಸಲ ದೇವರಾಜೇಗೌಡರು ಪೆನ್ ಡ್ರೈವ್ ಮತ್ತು ನಡೆದಿರುವಂತ ಘಟನೆಗಳ ಬಗ್ಗೆ ನಿಮ್ ಗಮನಕ್ಕೆ ತರಲೇ ಇಲ್ವಾ? ಏನು ತರಲಿಲ್ಲ. DK ಅವ್ರನ್ನ ಭೇಟಿ ಮಾಡಿ, DK ಅವ್ರಿಗೆ ಕೆಲವು ವಿಚಾರ ಹೇಳ್ಬೇಕು, DK ಅವ್ರನ್ನ ಭೇಟಿ ಮಾಡಿ. ಸರ್, ಈಗ ನಿಮ್ಮನ್ನೇ ಯಾಕೆ ಭೇಟಿ ಮಾಡಬೇಕು ಅಂತ ದೇವರಾಜೇಗೌಡ ಅಂತ? ಯಾಕಂದ್ರೆ ಯಾರು ಇರ್ಲಿಲ್ವಾ? ಆದ್ರೆ ನೀವು DKಗೆ ಅಷ್ಟೊಂದು ಕ್ಲೋಸ್ ಅಂತನೋ? ಯಾಕಂದ್ರೆ ಟೆಕ್ನಿಕಲಿ ನೀವು ಬಿಜೆಪಿಲಿ ಇದ್ದೀರಾ, ಅದಕ್ಕೆ ಇರಬೇಕು ಅಂತ. ನಿಮ್ಮನ್ನ ಯಾಕೆ ಅಂತ? ನಾನು ಹೇಳಿದ್ನಲ್ಲ ನಿಮಗೆ, ನನ್ನನ್ನು ಭೇಟಿ ಮಾಡಲಿಕ್ಕೆ ಬೇರೆಯವ್ರ ಮೂಲಕ ಪ್ರಯತ್ನ ಮಾಡ್ತಿದ್ದ ಅಂತ ಕೇಳ್ಪಟ್ಟೆ. ನನ್ನ ಮನೆಗೆ ಬಂದಿದ್ದಲ್ಲ, ನಮ್ಮ ಆಫೀಸಿಗೆ ಬಂದಿದ್ದಲ್ಲ, ಅವ್ರು ಹೊಳೆ ನರಸೀಪುರದವರು. ಅವ್ರು ಹೇಳಿದ್ರು ದೇವರಾಜೇಗೌಡ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಕೇಳ್ತಾ ಇದ್ರು ಅಂತ. ಅದಕ್ಕೆ ದೇವರಾಜೇಗೌಡ ಇದ್ರು ತಗೊಳಪ್ಪ ಅಂತೇಳಿ ದೇವರಾಜೇಗೌಡ ಏನಪ್ಪ ಚೆನ್ನಾಗಿದೆಯಾ, ನಿನ್ನ ಆಸೆ ಈಡೇರಿಸ್ತು, ನೋಡಿದ ಹೋರಾಟ ಮಾಡ್ತಿದ್ದೆ ವರ್ಷಾನುಗಟ್ಲೆ, ಎಲ್ಲ ಬಲಿ ಹಾಕ್ಬಿಟ್ಟಿಲ್ಲ ಎಲ್ಲರೂ ತಂದು ಈಚೆಗೆ ಅಂತ ನಾನು ಇಷ್ಟು ಹೇಳಿದೆ. ಅಣ್ಣ ನಿನ್ನನ್ನು ಭೇಟಿ ಮಾಡಬೇಕು, ನಿನ್ನನ್ನು ಭೇಟಿ ಮಾಡಬೇಕು, ಎಲ್ಲಿದ್ದೀರಿ, ನೀವೆಲ್ಲಿದ್ದೀರಿ ಅಂದೆ. ನಾನು ಪ್ರಮೀಳಾ ನೇಸರ್ಗಿಯವ್ರ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅಸಿಸ್ಟೆಂಟ್ ಆಗಿದ್ದೀನಿ, ನಾನು ಬರ್ತೀನಿ ಕಾರಣ. ಎಲ್ಲಿ ಕಾರಣ ಅವನೇ ಹೇಳ್ತಿದ್ದಲ್ಲ, ಯಾರನ್ನು ಬಲಿ ಹಾಕ್ಬೇಕು. ನಾನು DK ಶಿವಕುಮಾರ್ ಬಂಧುಗಳು. DK ಶಿವಕುಮಾರ್ ನಾನು ಒಂದೇ ಸಾರಿ ರಾಜಕೀಯ ಪ್ರವೇಶ ಮಾಡಿದ್ದು. ನಾವು ರಾಜಕೀಯಕ್ಕಿಂತಲೂ ಸಹಿತ ನಮ್ಮ ಸಂಬಂಧ ಹತ್ತಿರವಾಗಿರ್ತಕ್ಕಂಥ ಪಾರ್ಟಿ ಯಾವುದೇ ಇದ್ರೂ ನಾವು ಮಾತಾಡ್ತಾ ಇರ್ತೀವಿ. ಅಲ್ಲಿ ಯಾರು ಒಬ್ಬೊಬ್ರು ಕೇಳಬೇಕು. ಈಗ ಈ ಪಾಯಿಂಟ್ ನಾನು ಅದಾದ ಮೇಲೆ ಇಲ್ಲಿಗೆ ಬಂದ, ಇಲ್ಲಿ ಊಟ ಮಾಡಿರಲಿಲ್ಲ, ನಾನೇ ಊಟ ಮಾಡಿಸಿದೆ. ಊಟ ಮಾಡಾದ್ಮೇಲೆ ಹಾಸನದವರು ಇನ್ಯಾರು ನನ್ನನ್ನು ವೆಯ್ಟ್ ಮಾಡ್ತಾ ಇದ್ವಿ 8 ಜನ. ಅಲ್ಲಿ ಕೂತ್ಕೊಂಡಾಗ ಇವನು ಬರ್ತಾ ಇರ್ಬೇಕಾದ್ರೆ ಇನ್ನೇನೇನು ಹೇಳಿದ್ರು ಅವ್ರು, ನಾನು ಅದು ಹೇಳಕ್ ಹೋಗೋದಿಲ್ಲ. ಆಮೇಲೆ ಇಲ್ಲಿ ಕೂತ್ಕೊಂಡು ಬಂದು ಎಲ್ಲರ ಜೊತೆಲೂ ಕೂತ್ಕೊಂಡು ರೌಂಡ್ ಟೇಬಲ್ನಲ್ಲಿ ಒಂದು 10 ಜನ ಕೂತಿದ್ದು. ಆಗ ನಿಮ್ಮ ಚಿದಾನಂದ್ ಪಟೇಲ್ ಇದ್ರು, ಅವರು ಇದ್ರು. ರೇ ಎಲ್ಲ ಮಾಡ್ಕೊಳ್ಳಿ ತಡಿಯಪ್ಪ, ಎಲ್ಲರೂ ನಿಮ್ಗೊಂಡು ಒಂದೊಂದು ರೌಂಡ್ ನೀವು ಹೆಂಗೆ ಹೇಳಿದ್ರಿ ಅಂತ ಮಾಡಕ್ಕಿಲ್ವಾ? ಅದಕ್ಕೆ ಅದೇನಾಯ್ತು, ಚಿದಾನಂದ್ ಪಟೇಲು ನಾನು ಬಂದ್ರೆ ಈ ಹೋಟ್ಲಲ್ಲಿ ಆ ಕಡೆ ಮೂಲದ್ ಬಿಟ್ಬಿಡ್ತಾರೆ ನನಗೆ. ಪರ್ಮನೆಂಟ್ ನಂದು ರೂಮ್ ಇದೆ ಇಲ್ಲಿ ಪರ್ಮನೆಂಟ್ ಆಗಿ. ನಾನು ಇಲ್ಲಿ ಬಂದಾಗ 7-8 ಜನ ನಾನು ಇವನ ಜೊತೆ ಇವನು ಒಳಗಡೆ ಕೂತಿದ್ದ ರೆಸ್ಟೋರೆಂಟಲ್ಲಿ ನಾನು ಕಾಯ್ತಾ ಇದ್ದ ಆತ. ಆಮೇಲೆ ನಾನು ಬಂದೆ, ಊಟ ಮಾಡಿಲ್ಲ ಕನ್ನಡ ಅಂತ, ಊಟ ಮಾಡು ಅಂತ. ನಾನು ಊಟ ಮಾಡಿರಲಿಲ್ಲ, ಊಟ ಮಾಡಿದ್ವಿ. ಊಟ ಮಾಡಿ ನಾನೆಲ್ಲ ಈಚೆಗೆ ಬಂದು ಇಲ್ಲಿ ಕೂತ್ಕೊಂಡು ಅವ್ನು ನಿಧಾನಕ್ಕೆ ಬಂದ ರೆಸ್ಟ್ ರೂಮ್ಗೆ ಹೋಗಿ. ಅವ್ನು ಬರುವಾಗಲೇ ಯಾರ್ಯಾರು ಏನೋ ಅಂದರು ಅಲ್ಲಿ ಇದ್ದಾರಲ್ಲವ, ನಾನು ಬಿಡ್ರಪ್ಪ ಆಯಿತು ಬರ್ತಾವನೆ ಅಂತೇಳಿ ಸುಮ್ಮನಾದ್ವಿ. ಚಿದಾನಂದ್ ಪಟೇಲ್ರು ಇದ್ರು ಕೇಳಿ. ಆಗ ಕೂತ್ಕೊಂಡು ಈ ಸಿದ್ದರಾಮಯ್ಯನವರುವೆ DK ಅವರು ಇದು ಪರಿಶೀಲನೆ, ಈ ತನಿಖೆನ ಕರೆಕ್ಟಾಗಿ ಮಾಡಲ್ಲ ರೀ, ನನಗೆ ಗೊತ್ತು, ಹಾಗೆ ಹೀಗೆ ಅಂತ. ನಾನು ಹೇಳಿದೆ, ಸಿದ್ದರಾಮಯ್ಯನ ಬಗ್ಗೆನೂ DK ಬಗ್ಗೆನೂ ಯಾಕೆ ನೀನು ತಲೆ ಕೆಡಿಸ್ಕೊಂತೀನಿ? ಅವ್ರು ಸರ್ಕಾರದಲ್ಲಿ ಅವರು ಏನು ಮಾಡಬೇಕು ಕಾನೂನು ಚೌಕಟ್ಟಲ್ಲಿ ಮಾಡ್ತಾರೆ. SIT ಮಾಡಿದ್ದಾರೆ, ಮಾಡ್ತಾರೆ. ನಿನಗಾಗಬೇಕಾಗಿರೋದೇನು? ನಿನ್ನ ಪಾಡಿ ನೀನೇನು ನಿನ್ನ ಹತ್ರ ಏನಿದೆಯೋ ಅದನ್ನು ಒದಗಿಸಕ್ಕೆ ಕಲ್ತ್ಕೊ ಅಂತ ಹೇಳ್ಬಿಟ್ಟೆ. ಆ ಪಾಯಿಂಟ್ ವಿಜಿ ನೀನು ಕೇಳಿದಕ್ಕೆ ಆ ಪಾಯಿಂಟ್ ಹೇಳ್ತೀನಿ. ಇನ್ನೊಂದು ಒಂದು ವಿಚಾರ ಹೇಳಿದ್ರಿ, ಆ ಆಡಿಯೋದಲ್ಲಿ ಬರೀ SIT ತನಿಖೆ ಕೊಡಿ ಅಂತ ಮಾತಾಡಿದ್ದಾರೆ, ಸ್ವಲ್ಪ ಬಿಟ್ಟಿದ್ದಾರೆ ಕಟ್ ಮಾಡಿ ದೇವರಾಜೇಗೌಡರು ಅಂತ. ಈಗ ಪೂರ್ಣ ಪ್ರಮಾಣದ ಏನ್ ರೆಕಾರ್ಡ್ ಮಾಡ್ಕೊಂಡಿದೆ ಅದನ್ನ ರಿಲೀಸ್ ಮಾಡಿ ಅಂತ ಒತ್ತಾಯ ಮಾಡ್ತೀರಾ? 100% ಒತ್ತಾಯ ಮಾಡ್ತೀನಿ. ದೇವರಾಜೇಗೌಡರು ಎಲ್ಲೋ CBI ಕೊಡ್ತೀನಿ, ಇನ್ಯಾವುದೋ FDA ಎನ್ಕ್ವೈರಿ ಆದ್ರೂ ಅಲ್ಲಿ ಕೊಡ್ತೀನಿ, ಅಮೆರಿಕಾದ್ದು ಅಂತ ಹೇಳ್ತಕ್ಕಂಥ ಪ್ರಶ್ನೆ ಅಲ್ಲ. ಒಂದು ಈ ರಾಜ್ಯದಲ್ಲಿ ಚುನಾಯಿತ ಸರ್ಕಾರ ಇದೆ, ಚುನಾಯಿತ ಸರ್ಕಾರ ಒಂದು ಕಮಿಟಿ ಮಾಡಿದೆ, ಒಂದು SIT ಕಮಿಟಿ ಮಾಡಿರ್ತಕ್ಕಂಥದ್ದು ಆಡಳಿತಾತ್ಮಕ ಸರ್ಕಾರದ ಮೂಲಕ ಮಾಡಿರ್ತಕ್ಕಂಥ ಕಮಿಟಿ. ಯಾವುದೇ ಈಗ ಒಂದು ಸರ್ಕಾರ ನಡೆಯುವಾಗ ಇಲ್ಲಿ SIT ಕೇಳಿದ್ರೆ ಇದು ಕಾಂಗ್ರೆಸ್ ಕೈಗೊಂಬೆ, CBI ಕೇಳಿದ್ರೆ ಅದು BJP ಕೈಗೊಂಬೆ ಅಂತ ಹೇಳಕ್ ಬರೋದಿಲ್ಲ. ನಾವು ಹಂಗೆ ಹೇಳೋದಿಲ್ಲ, ಕೆಲವ್ರು ಹೇಳ್ತಾರೆ. ನಾನು ನೀವು ಹೇಳಿದ್ ಕೇಳ್ತಾ ಇದ್ದೀನಿ. ಇಲ್ಲಿ SIT ವಿಚಾರದಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ, SIT ಅವರು ಕ್ರಮ ತಗೊಂಡಿರೋದನ್ನ ಇನ್ನೂ ಬಿಗಿಗೊಳಿಸ್ಬೇಕು ಅಂತ ಹೇಳ್ತೀನಿ, ಒತ್ತಾಯ ಮಾಡ್ತೀನಿ ನಾನು. ಅವನು ದೇವರಾಜೇಗೌಡ ನಾವು ಮುಂದೇನು ಮಾಡಿದ್ದೀವಿ ಅಂತ ಅಷ್ಟೇ ಕೇಳ್ಕೊಳ್ಳಿ. DK ಶಿವಕುಮಾರ್ ಹಲೋ ದೇವರಾಜೇಗೌಡ ಅಂತ ಹೇಳ್ತಾರಲ್ಲ, ಅಷ್ಟಕ್ಕೆ ಕಟ್ ಮಾಡಿದಾರಲ್ಲ, ಅದ್ರ ಮುಂದ್ಲು ಭಾಗ ತೋರು ಇಲ್ಲ. ನಾವು ರೆಕಾರ್ಡೇ ಮಾಡಿಕೊಂಡು ಕೇಳಿ, 1 ನಿಮಿಷ ಕೇಳಿ. ನಾವು ರೆಕಾರ್ಡೇ ಮಾಡಿಕೊಂಡಿಲ್ಲ. ನಮ್ಮ PA ಇಲ್ಲೇ ಇದ್ದಾನೆ. ನನ್ನ PAನೇ ಫೋನ್ ತೆಗೆದುಕೊಟ್ಟಿದ್ದು,
ಫೋನ್ ತೆಗೆದು ಕೊಟ್ಟಿದ್ದು ಅಲ್ಲಿ ಡಿ ಕೆ ಅವ್ರ ಮೇಲೂ ಸಹಿತ ಇದು ಬರೋದಿಲ್ಲ, ಏನೋ ಆ ರೂಮಲ್ಲಿ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಆಮೇಲೆ ಅಲ್ಲಿ ಪಕ್ಕದಲ್ಲಿ ತೆಗೆದುಕೊಟ್ಟಿಗೆ ಡಿ ಕೆ ಅವರು ಹಲೋ ಏನಪ್ಪ ದೇವರಾಜೇಗೌಡ ಇಷ್ಟೇ ಕೇಳಿದ್ದವರು. ಇವನು ಏನೋ 1-1.5 ನಿಮಿಷ ಮಾತಾಡಿರ್ಬೋದು. ಅದಾದ ಅವರು ಬ್ಯುಸಿ ಇದ್ರು, ಫೋನ್ ಕೊಟ್ಟರು, ಅಷ್ಟು ಬಿಟ್ಟರೆ ಏನೂ ಮಾತಾಡಲಿಲ್ಲ. ಒಬ್ಬೊಬ್ಬರಾಗಿ ಈಗ ದೇವರಾಜೇಗೌಡ್ರನ್ನೇ ಕೇಳ್ಬೇಕು ನಾನು ಆ ಪ್ರಶ್ನೆ. ಯಾವ ದ್ವೇಷನೂ ಇಲ್ಲ. ನಾನು ಅದ್ರ ಹಿಂದೆ ಎರಡು ದಿವಸ ಮುಂಚೆ ನಾನು ಪ್ರೆಸ್ ಮೀಟ್ ಮಾಡಿದ್ದೆ ಮಂಡ್ಯದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದನ್ನ ಒಂದು ನಿಮಿಷ ಮಂಡ್ಯದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದನ್ನ ಹಿನ್ನೆಲೆ ಇಟ್ಕೊಂಡು ಅವ್ರು ನನ್ನನ್ನು ಕೇಳಿರ್ಬೋದು. ಪರಿಚಯ ಮಾಡಿಸ್ಲಿಲ್ಲ, ಭೇಟಿ ಮಾಡಿಸ್ಲಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅವ್ರು ಇರ್ಲಿಲ್ಲ ಊರಲ್ಲಿ. ಸ್ವಾಮಿ, ನಾನು ಒಂದು ನಿಮಿಷ ದಯಮಾಡಿ ಅರ್ಥ ಮಾಡಿಕೊಳ್ಳಿ. ನನ್ನ ಹತ್ರ 3 ಗಂಟೆಗೆ ಬಂದಾಗ ನಾನು ಡಿ ಕೆ ಅವ್ರು ಎಲ್ಲಿದ್ದಾರೆ ಅಂತ ಕೇಳ್ಕೊಂಡೆ. ಡಿ ಕೆ ಅವರು ರಾಣಿಬೆನ್ ನಾನು ಮಾತಾಡಿದೆ ಡಿ ಕೆ ಅವ್ರಿಗೆ ನನ್ನ ಫೋನ್ನಲ್ಲಿ. ನಾನು ಅವನ ಹತ್ರ ಏನು ಡಿ ಕೆ ಅವ್ರು ಆ ಬ್ಯುಸಿಲಿ ಇದ್ದಾಗ ನಾನು ಉಳಿಕೆ ವಿಚಾರಲ್ಲಿ ಯಾಕೆ ಮಾತಾಡೋಣ, ಎಷ್ಟೈತಿ ಬರ್ತೀರಿ ಸಾಯಂಕಾಲ, ನಿಮ್ಮನ್ನು ಭೇಟಿ ಮಾಡಬೇಕು ಅಂದೆ. ನಾನು ರೆಗ್ಯುಲರಾಗಿ 5-6 ಸಾರಿ ಈ ಎಲೆಕ್ಷನ್ನಲ್ಲಿ 5-6 ಸಾರಿ ಭೇಟಿ ಮಾಡಿದ್ದೀನಿ, ನಮ್ಮವೇನೇನೋ ಕೆಲಸಗಳ ವಿಚಾರದಲ್ಲಿ. ನನಗೆ ಅವರು ನಾನೆಲ್ಲೋ ಇದ್ದೀನಿ, ರಾಣೆಬೆನ್ನೂರಿನಲ್ಲಿ ಇದ್ದೀನಿ, ಟೂರ್ನಲ್ಲಿ ಇದ್ದೀನಿ, ನೈಟ್ ಬರ್ತೀನಿ ಅಂದರು. ಆಗ ದೇವರಾಜೇಗೌಡ ಒಳಗಡೆ ರೂಮಲ್ಲಿ ಕೂತಿದ್ದು, ನಾನು ಈಚಲ್ಲಿ ಮಾತಾಡಿದ್ದು. ಆಮೇಲೆ ನಾನು ಪಿ ಎಗಳಿಗೆ ಫೋನ್ ಮಾಡಿ ಎಷ್ಟೊತ್ತಿಗೆ ಬರ್ತಾರೆ ಏನು ಎಲ್ಲ ತಿಳ್ಕೊಂಡೆ. ಅವರು 9-10 ಗಂಟೆಗೆ ಲ್ಯಾಂಡ್ ಆಯ್ತಾರೆ, 10:15 10:45 ಆಫೀಸಿಗೆ ಮನೆಗೆ ಬರ್ತಾರೆ ಅಂದರು. ಮನೆಗೆ ನಾನು ಕಾಯ್ಕೊಂಡಿದ್ದೆ ಡಿ ಕೆ ಅವ್ರನ್ನ. ಡಿ ಕೆ ಅವ್ರು ಸಿಕ್ಕಿ ಅಲ್ಲಿ ಫೋನ್ನಲ್ಲಿ ಮಾತಾಡಿಸಿದ್ದು. ಇದು ನಿಮಗೆ ಸ್ಪಷ್ಟ ಆಗಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.